ಹಲೋ ಎವ್ರಿವನ್, ಈಗ ನನ್ನ ಡೇ ಸ್ಟಾರ್ಟ್ ಆಗೋದೇ ಎಳ್ನೀರಿಂದ. ಅದರಲ್ಲೂ ಆಲ್ಟರ್ನೇಟಿವ್ ಡೇಸ್ ತೊಗೊತೀನಿ, ಯಾಕಂದರೆ ಅದು ಕೂಡ ನಮ್ಮ ಶುಗರ್ ಲೆವೆಲ್ನ ಜಾಸ್ತಿ ಮಾಡ್ಬೋದು. ನನಗೆ ಲಿಶು ಪ್ರೆಗ್ನೆನ್ಸಿಯಲ್ಲಿ ಜೆಸ್ಟೇಷನಲ್ ಡಯಾಬಿಟೀಸು ಕೂಡ ಬಂದಿತ್ತು. ಸೊ ಹಾಗಾಗಿ ಲಿಶು ಇನ್ನು ಮಲಗಿದ್ಲು ಅಷ್ಟರಲ್ಲಿ ನಾನು ಕೂಡ ಫ್ರೆಶ್ ಅಪ್ ಆಗಿ ಬಂದೆ. ನಾರ್ಮಲಾಗಿ ಹೇಳ್ತಾರಲ್ವಾ ಪ್ರೆಗ್ನೆನ್ಸಿಯಲ್ಲಿ ಹೇರ್ ಗ್ರೋತ್ ಚೆನ್ನಾಗುತ್ತೆ ಅಂತ, ಬಟ್ ನನಗೆ ಈ ನಡುವೆ ಹೇರ್ ಫಾಲ್ ಆಗ್ತಾ ಇತ್ತು. ಆಗ ನನಗೆ ರಿಯಲೈಸ್ ಆಗಿದ್ದು ನನ್ನ ಬಾಡಿ ಏನೋ ಹೇಳೋದಕ್ಕೆ ಟ್ರೈ ಮಾಡ್ತಿದೆ, ಎಲ್ಲೋ ಡಿಹೈಡ್ರೇಟ್ ಆಗ್ತಾ ಇದ್ದೀನಿ, ಇಲ್ಲಾಂದರೆ ನ್ಯೂಟ್ರಿಷನ್ಸ್ ಕಮ್ಮಿ ಆಗ್ತಿರ್ಬೋದು ಅಂತ. ಆಗ ನಾನು ಯೂಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ದು ಜೂಸಿ ಕೆಮಿಸ್ಟ್ರಿ ಅವರ ಈ ಏರ್ ಗ್ರೋತ್ ಆಯಿಲ್. ಇದು ನನ್ನ ಸ್ಕ್ಯಾಲ್ಪಿಗೆ ಒಂದು ಒಳ್ಳೆ ಸಪೋರ್ಟ್ ನ ಕೊಟ್ಟಿದೆ, ಹಾಗೆ ಏರ್ ರೀಗ್ರೋತ್ಗೂ ಕೂಡ ಹೆಲ್ಪ್ ಮಾಡಿದೆ. ಇನ್ನಿದ್ರಲ್ಲಿ ಬ್ಲಾಕ್ ಸೀಡ್ ಆಯಿಲ್, ಪಂಪ್ಕಿನ್ ಸೀಡ್ ಆಯಿಲ್, ರೋಸ್ಮೆರಿ ಆಯಿಲ್, ಚಿಲ್ಲಿ ಎಕ್ಸ್ಟ್ರಾಕ್ಟ್ ಹಾಗೆ ಕ್ಯಾಸ್ಟರ್ ಆಯಿಲ್ ನ ಯೂಸ್ ಮಾಡಿದರೆ. ಇಟ್ಸ್ ಅ ಬ್ಲೆಂಡ್ ಆಫ್ ಬಯೋ ಆಕ್ಟಿವ್ ಪ್ಲಾಂಟ್ ಎಕ್ಸ್ಟ್ರಾಕ್ಟ್ ಹಾಗೆ ಆಂಟಿ ಆಕ್ಸಿಡೆಂಟ್. ಡೀಪ್ ಆಗಿ ಸ್ಕ್ಯಾಲ್ಪಿಗೆ ಹೋಗೋದಕ್ಕೆ ಫ್ಯಾಟಿ ಆಸಿಡ್ ನು ಕೂಡ ಯೂಸ್ ಮಾಡಿದ್ದಾರೆ. ಇದು ಕ್ಲಿನಿಕಲಿ ಪ್ರೂವನ್ 356% ಹೇರ್ ಗ್ರೋತ್ಗೂ ಕೂಡ ಹೆಲ್ಪ್ ಮಾಡುತ್ತೆ, ಹಾಗೆ 64% ರೆಡ್ಯೂಸ್ ಕೂಡ ಮಾಡುತ್ತೆ ಹೇರ್ ಫಾಲ್ ನ. ಈ ಪ್ರಾಡಕ್ಟ್ ಬೈ ಮಾಡಬೇಕು ಅಂತ ಇದ್ರೆ ಇಲ್ಲಿ ಟ್ಯಾಗ್ ಮಾಡಿರ್ತೀನಿ, ಚೆಕ್ಔಟ್ ಮಾಡಿ. ಹಾಗೆ ನಿಮ್ಮ ಫೇವ್ರೆಟ್ ಬ್ಯೂಟಿ ವೆಬ್ಸೈಟ್ ಅಲ್ಲೂ ಕೂಡ ಅವೈಲೇಬಲ್ ಇದೆ.